ಕರ್ನಾಟಕದ ನಾಗರಿಕ ಬಂಧುಗಳೇ, ನಮಸ್ಕಾರ. ಇವತ್ತು ಮಾತಾಡುವಂಥ ಭಾಳ ಮುಖ್ಯವಾದಂಥ ಒಂದು ವಿಷಯ ಏನಂತಂದರೆ, ದಿ ಟಾಟಾ ಪವರ್ ಕಂಪನಿ ಅಂದರೆ ಟಾಟಾ ವಿದ್ಯುತ್ ಕಂಪನಿ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆಯನ್ನು ಮಾಡುವಂಥದ್ರ ಸಲುವಾಗಿ ತನಗೆ ಅನುಮತಿ ಬೇಕು ಅಂತೇಳಿ ಲೈಸೆನ್ಸನ್ನು ಕೇಳಿ KERCಗೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಒಂದು ಅರ್ಜಿಯನ್ನು ಹಾಕಿದೆ. ಮತ್ತು ಕರ್ನಾಟಕದ ಸುಮಾರು 19 ಜಿಲ್ಲೆಗಳಲ್ಲಿ ಈ ವಿದ್ಯುತ್ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ತನಗೆ ವಹಿಸಬೇಕು ಅಂತೇಳಿ ಅದು ಕೇಳಿಕೊಂಡಿದೆ. ಇದು ಭಾಳ ಅಪಾಯಕಾರಿಯಾದಂಥ ಒಂದು ಸನ್ನಿವೇಶವನ್ನು ಕರ್ನಾಟಕದಲ್ಲಿ ಉಂಟು ಮಾಡಲಿಕ್ಕಿದೆ. ಭಾಳ ಮುಖ್ಯವಾಗಿ ಗೃಹ ಬಳಕೆದಾರರು, ಬಡವ ಜನ ಏನಿದ್ದಾರೆ ಅವರು, ರೈತರು ಮತ್ತು ಸಣ್ಣ ಮಧ್ಯಮ ಕೈಗಾರಿಕೆಗಳು ನಡೆಸುವಂಥವರು, ಈ ಥರದ ಜನ ಮತ್ತು ಸಾರ್ವಜನಿಕ ವಿದ್ಯುತ್ ಬಳಕೆದಾರರೇನಿದ್ದಾರೆ ಇವೆಲ್ಲವೂ ಕೂಡ ಭಾಳ ಗಂಭೀರವಾದಂಥ ಸಂಕಷ್ಟಕ್ಕೆ ಮುಂದಿನ ದಿನಗಳಲ್ಲಿ ಸಿಕ್ಕಾಕೊಳ್ಳಿಕ್ಕಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಟಾಟಾ ಪವರ್ ಕಂಪನಿಯವರು ಈ ರೀತಿ ಕರ್ನಾಟಕ ವಿದ್ಯುತ್ ಕಾಯ್ದೆಯ 2003ರ ಸೆಕ್ಷನ್ 14-15 ಅನ್ವಯ ತನಗೆ ಅನುಮತಿ ಕೊಡಬೇಕು ಅಂತ ಕೇಳಿದ್ದಾರೆ. ಆದರೆ ಇದು ಭಾಳ ಮೂಲಭೂತವಾಗಿ ಕೇಂದ್ರ ಸರ್ಕಾರ 2003ರಲ್ಲಿ ಜಾರಿ ಮಾಡಿದಂಥ ವಿದ್ಯುತ್ ಕಾಯ್ದೆ ಏನಿದೆ ಅದು, ಆನಂತರದಲ್ಲಿ ಮೋದಿ ಸರ್ಕಾರ ಸತತವಾಗಿ ಅದರ ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಬಯಸಿದ್ದು, ಮತ್ತು 2022ರಲ್ಲಿ ಅದು ಜಾರಿ ಮಾಡಿದಂಥ ವಿದ್ಯುತ್ ತಿದ್ದುಪಡಿ ಕಾಯ್ದೆ, ಆ ನಂತರದಲ್ಲಿ 2025ರಲ್ಲಿ ಅದನ್ನು ಕೂಡ ಬದಲಾವಣೆಯನ್ನು ಮಾಡಿ ಒಂದು ಚೌಕಟ್ಟನ್ನು ಅದು ನಿರ್ಮಾಣ ಮಾಡಿದೆ. ಸೊ ಎಲ್ಲದರ ಭಾಗವಾಗಿ ಅಂದರೆ ವಿದ್ಯುತ್ತನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಬೇಕು ಅನ್ನುವಂಥದ್ರ ಹಿನ್ನೆಲೆ ಒಳಗಡೆಯಲ್ಲಿ ಕೇಂದ್ರದ ವಿದ್ಯುತ್ ತಿದ್ದುಪಡಿ ಕಾಯ್ದೆ ಏನು ಹೇಳ್ತಾ ಇದೆ ಅದಕ್ಕೆ ಪೂರಕವಾಗಿ ಕರ್ನಾಟಕದ ಒಳಗಡೆಯಲ್ಲಿ ವಿದ್ಯುತ್ ವಿತರಣೆಯನ್ನು ತನಗೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಟಾಟಾ ಪವರ್ ಕಂಪನಿ ಹೇಳ್ತಾ ಇದೆ. ನಮಗೆಲ್ಲ ಗೊತ್ತಿರೋ ರೀತಿ ಒಳಗಡೆಯಲ್ಲಿ ಕರ್ನಾಟಕದ ಒಳಗಡೆಯಲ್ಲಿ ಮೊದಲು KEB ಅಂತೇಳಿತ್ತು. KEBಯನ್ನು ಹಲವು ವಿತರಣಾ ಕಂಪನಿಗಳನ್ನಾಗಿ ಬದಲಾವಣೆ ಮಾಡಲಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಈಗ ಬೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್, ಜೆಸ್ಕಾಮ್ ಮತ್ತು ಸೆಸ್ಕಾಮ್ ಅನ್ನುವಂಥ 5 ವಿದ್ಯುತ್ ವಿತರಣಾ ಕಂಪನಿಗಳನ್ನು ಸರ್ಕಾರದ ಒಡೆತನದಲ್ಲೇ ಅದು ಇವತ್ತು ನಡೆಯುವಂಥ ಒಂದು ಪದ್ಧತಿ ಕರ್ನಾಟಕದಲ್ಲಿ ಇದೆ. ಇದಲ್ಲದೇ ವಿದ್ಯುತ್ ಉತ್ಪಾದನೆ ಮಾಡೋದು ಮತ್ತು ವಿದ್ಯುತ್ ಸಾಗಾಣಿಕೆ ಮಾಡೋದು ಈ ಅಂಶಗಳು ಇದ್ದಾವೆ. ಹೀಗಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ಖಾಸಗಿಯವರು ಉತ್ಪಾದನೆ ಮಾಡೋದಕ್ಕೂ ಅವಕಾಶವನ್ನು ಕೊಡಲಾಗಿದೆ, ಮತ್ತು ಸರ್ಕಾರದ ಹಲವು ಜಲವಿದ್ಯುತ್ತು ಮತ್ತು ಕಲ್ಲಿದ್ದಲ ವಿದ್ಯುತ್ತು ಮತ್ತು ಅಣುವಿದ್ಯುತ್ ಇಂಥ ಬೇರೆ ಬೇರೆ ವಿದ್ಯುತ್ ಉತ್ಪಾದನೆ ನಡೀತಾ ಇದೆ. ಮತ್ತು ವಿದ್ಯುತ್ ಸಾಗಾಣಿಕೆ ಅಂತೂ ಪೂರ್ತಿಯಾಗಿ ಸರ್ಕಾರದ ಒಡೆತನದಲ್ಲೇ ಇದೆ, ಮತ್ತು ವಿದ್ಯುತ್ ವಿತರಣೆಯೂ ಕೂಡ ಸರ್ಕಾರದ ಒಡೆತನದಲ್ಲಿದೆ. ಈ ಹೊಸ ವಿದ್ಯುತ್ ಕಾಯ್ದೆ ಏನು ಹೇಳ್ತಾ ಇದೆ ಅಂತಂದರೆ, ಈಗ ಸಂಪೂರ್ಣವಾಗಿ ಉತ್ಪಾದನೆಯನ್ನು ಕೂಡ ಖಾಸಗೀಕರಣ ಮಾಡೋದು ಮತ್ತು ಸಾಗಾಣಿಕೆಯನ್ನು ಅವರಿಗೇನು ತಕ್ಷಣಕ್ಕೆ ಬಯಸ್ತಾ ಇಲ್ಲ, ವಿತರಣೆಯನ್ನು ಪೂರ್ತಿಯಾಗಿ ತನ್ನಿಡಿತಕ್ಕೆ ತಗೋಬೇಕು ಅನ್ನೋಂಥ ಹಿನ್ನೆಲೆ ಒಳಗಡೆಯಲ್ಲಿ ಅವರು ಈ ಟಾಟಾ ಪವರ್ ಕಂಪನಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ರೀತಿ 19 ಜಿಲ್ಲೆಗಳಲ್ಲಿ ತನಗೆ ಅದನ್ನು ವಹಿಸಿಕೊಡಬೇಕು ಅಂತೇಳಿ ಹೇಳಿದೆ. ಇದು ಅತ್ಯಂತ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ ಅಂತೇಳಿ CPM ಪಕ್ಷ ಹೇಳಲಿಕ್ಕೆ ಬಯಸ್ತದೆ. CPMನ ಕಣ್ಣೋಟ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಏನಂತಂದರೆ, ವಿದ್ಯುತ್ ಅನ್ನೋದು ಒಂದು ಸಾರ್ವಜನಿಕ ಒಂದು ಸರಕು, ಅದು ಜನಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಗತ್ಯವಾಗಿರ್ತಕ್ಕಂಥ ಮೂಲ ಒಂದು ಸರಕದು. ಹೀಗಾಗಿ ಕೃಷಿಗೆ, ರೈತರಿಗೆ, ಪಂಪ್ ಸೆಟ್ಗಳಿಗೆ, ಸಾಮಾನ್ಯ ಗೃಹ ಬಳಕೆದಾರರಿಗೆ, ಬಡವರ ಭಾಗ್ಯಜ್ಯೋತಿಗಳಿಗೆ, ಹಾಗೆಯೇ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಬೇರೆ ಬೇರೆ ದರಗಳನ್ನು ನಿಗದಿ ಮಾಡಿ ಕ್ರಾಸ್ ಸಬ್ಸಿಡಿಯ ಮುಖಾಂತರ, ಕ್ರಾಸ್ ಸಬ್ಸಿಡಿ ಅಂತಂದರೆ ಸಾಮಾನ್ಯ ಸಣ್ಣ ಬಳಕೆದಾರರಿಗೆ ಕಡಿಮೆ ದರದಲ್ಲಿ ಕೊಡೋದು, ಮತ್ತು ಶ್ರೀಮಂತ ಬಳಕೆದಾರರಿಗೆ ಮತ್ತು ಹೆಚ್ಚು ಲಾಭ ಮಾಡತಕ್ಕಂಥ ಬಳಕೆದಾರರಿಗೆ ಸ್ವಲ್ಪ ಹೆಚ್ಚಿನ ದರವನ್ನು ವಿಧಿಸುವಂಥದ್ದು ಇದು ಮೊದಲಿಂದ ಇರತಕ್ಕಂಥ ಒಂದು ವಿದ್ಯುತ್ ನೀತಿ. ಇದನ್ನು ನಾವು ಕ್ರಾಸ್ ಸಬ್ಸಿಡಿ ಅಂತ ಹೇಳಿ ಕರಿತೇವೆ. ಈ ಹೊಸ ವಿದ್ಯುತ್ ಕಾಯ್ದೆ ಒಳಗಡೆಯಲ್ಲಿ ಕ್ರಾಸ್ ಸಬ್ಸಿಡಿ ಅನ್ನುವಂಥದ್ದನ್ನು ಪೂರ್ತಿಯಾಗಿ ತೆಗೆದುಹಾಕಿ ಎಲ್ಲ ಬಳಕೆದಾರರಿಗೂ ಕೂಡ ಏಕಮುಖವಾದಂಥ ಒಂದು ದರಗಳನ್ನು ವಿಧಿಸುವಂಥದ್ದು ಇದರ ಪ್ರಶ್ನೆಯಾಗಿರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಬಳಕೆದಾರರು, ರೈತರು, ಸಣ್ಣ ಮಧ್ಯಮ ಕೈಗಾರಿಕೆಗಳು ಪೂರ್ತಿಯಾದ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತವೆ ಅಂತೇಳಿ ನಾವು ಕಾರಣಕ್ಕೆ ಹೇಳ್ತಾ ಇದ್ದೇವೆ. ಈಗ ಸದ್ಯಕ್ಕೆ ದಿ ಟಾಟಾ ಪವರ್ ಕಂಪನಿ ಹಾಕಿರ್ತಕ್ಕಂಥ ಅರ್ಜಿ ಏನಿದೆ, ಈ ಅರ್ಜಿ ಭಾಳ ಮುಖ್ಯವಾಗಿ ಈ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗಿದೆ.
ಈ ಬೆಸ್ಕಾಮ್ ಈಗ ನಮಗೆ ಅಥವಾ ಈ ರೀತಿ ಡಿಸ್ಕಾಮ್ಗಳೇನಿದ್ದಾವೆ, ಡಿಸ್ಟ್ರಿಬ್ಯೂಷನ್ ಕಂಪನಿಗಳು, ಅವು ಯಾವ ವಿಧಾನವನ್ನು ಅನುಸರಿಸ್ತವೆ ಅಂತಂದರೆ, ಮುಖ್ಯವಾಗಿ ಒಂದು ವಿದ್ಯುತ್ ಜಾಲ ಇರ್ತದೆ, ಅಂದರೆ ತಂತಿಗಳೇನಿದ್ದಾವೆ, ಈಗ ಕೇಬಲ್ಸ್ ಅಂತ ಏನಿದ್ದಾವೆ, ಈ ಕೇಬಲ್ಸು ಕೂಡ ಈ ವಿತರಣಾ ಕಂಪನಿಗಳ ಒಡೆತನದಲ್ಲಿರುತ್ತದೆ. ಮತ್ತು ಈ ಕೇಬಲ್ಗಳಲ್ಲಿ ಹರಿತಕ್ಕಂಥ ವಿದ್ಯುತ್ತು ಕೂಡ ಇದೇ ಕಂಪನಿಗಳದಾಗಿರ್ತದೆ. ಆದರೆ ಈಗ ಟಾಟಾ ಕಂಪನಿ ಕೇಳ್ತಿರ್ತಕ್ಕಂಥದ್ದು ಏನಂತಂದರೆ, ಈ ಕೇಬಲ್ಗಳು ಮತ್ತು ಈ ಮೂಲ ರಚನೆ ಏನಿದೆ, ಇನ್ಫ್ರಾಸ್ಟ್ರಕ್ಚರು, ಅವೆಲ್ಲವೂ ಕೂಡ ಈ ಸರ್ಕಾರಿ ವಿದ್ಯುತ್ ಕಂಪನಿಗಳಿಗೆ ಇರ್ತವೆ. ಆದರೆ ವಿದ್ಯುತ್ತನ್ನು ಮಾತ್ರ ಹರಿಸುವಂಥದ್ದನ್ನು ತನಗೆ ಅವಕಾಶ ಕೊಡಬೇಕು ಅಂತ. ಅಂದರೆ ಈ ಹೊಸ ಕಾಯ್ದೆ ಹೇಳುವಂಥದ್ದು, ನೀವು ಮೂಲ ರಚನೆ ನೀವೇ ಇಟ್ಕೊಡಿ, ಆದರೆ ವಿದ್ಯುತ್ತನ್ನು ಹರಿಸೋದಕ್ಕೆ ನಮಗೆ ಅವಕಾಶ ಕೊಡಿ, ನಾವು ಅದನ್ನು ಮಾರಾಟ ಮಾಡಿ ದುಡ್ಡು ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ಒಟ್ಟೊಟ್ಟಿಗೆನೇ ಒಂದೇ ವಿತರಣಾ ಕಂಪನಿಯ ವ್ಯಾಪ್ತಿಯ ಒಳಗಡೆಯಲ್ಲಿ ಹಲವಾರು ಖಾಸಗಿ ಕಂಪನಿಗಳು ವಿದ್ಯುತ್ತನ್ನು ಹರಿಸಿ, ಮತ್ತು ಡೈನಮಿಕ್ ಫೇರ್ ಅಂತೇಳಿ ಮಾತಾಡ್ತಾರಲ್ಲ, ಈ ಡೈನಮಿಕ್ ಫೇರ್ ಅಂದರೆ ಒಂದೊಂದು ಟೈಮಿಗೆ ಒಂದೊಂದು ದರವನ್ನು ವಿಧಿಸುವಂಥದ್ದು. ಬೆಳಗ್ಗೆ ಒಂದು ದರ, ಸಂಜೆ ಒಂದು ದರ, ಯಾವ ರೀತಿ ಇವತ್ತು ಈ ಟ್ಯಾಕ್ಸಿಗಳಲ್ಲಿ ಮಾಡಲಾಗ್ತಾ ಇದೆ ಆ ರೀತಿಯ ಒಳಗಡೆಯಲ್ಲಿ, ಅದೇ ರೀತಿಯ ಒಳಗಡೆಯಲ್ಲಿ ಇವತ್ತು ಖಾಸಗಿ ರಿನ್ಯೂಯಬಲ್ ಎನರ್ಜಿ ಅನ್ನುವಂಥದ್ದು ಏನಿದೆ, ಸೌರ ವಿದ್ಯುತ್ತು, ಗಾಳಿ ವಿದ್ಯುತ್ತು, ಇವುಗಳ ಮುಖಾಂತರವಾಗಿ ವಿದ್ಯುತ್ತನ್ನು ಖರೀದಿ ಮಾಡಲಿಕ್ಕೆ ಅವ್ರ ಜೊತೆ ಪ್ರತ್ಯೇಕವಾದ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಅವಕಾಶಗಳಿದ್ದಾವೆ. ಆದರೆ ಇವತ್ತು 96%, 96% ಖಾಸಗಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಈ ರಿನ್ಯೂಯಬಲ್ ಎನರ್ಜಿ ಒಳಗಡೆಯಲ್ಲಿ. ಅದನ್ನು ತಗೊಳ್ಳೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಈ ಮಸೂದೆಯಲ್ಲಿ ತರಲಾಗಿದೆ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ಟಾಟಾ ಕಂಪನಿ ಇವತ್ತೇನು ವಿತರಣಾ ವ್ಯವಸ್ಥೆಯನ್ನು ತನಗೆ ಕೊಡಬೇಕು ಅಂತ ಕೇಳ್ತಾ ಇದೆ, ಇದು ನಮ್ಮ ದೇಶದ, ನಮ್ಮ ರಾಜ್ಯದ ವಿದ್ಯುತ್ ಸ್ವಾವಲಂಬನೆಯನ್ನು ನಾಶ ಮಾಡುತ್ತೆ. ಮತ್ತು ಸಾಮಾನ್ಯ ಬಳಕೆದಾರರು, ಗೃಹ ಬಳಕೆದಾರರು, ರೈತರು ಮತ್ತು ಇತರೆ ಸಣ್ಣ ಮಧ್ಯಮ ಕೈಗಾರಿಕೆಗಳು ತೀವ್ರವಾದ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತವೆ. ಇದನ್ನು ನಾವು ವಿರೋಧ ಮಾಡಬೇಕು. ಈಗ ನಾವು ತಡೆದಿಲ್ಲ ಅಂತಂದರೆ ಮುಂದೆ ಅತ್ಯಂತ ಅಪಾಯಗಳನ್ನು ನಾವು ಎದುರಿಸಬೇಕಾಗ್ತದೆ. ಆದ್ದರಿಂದ CPM ಪಕ್ಷ ತೀರ್ಮಾನ ಮಾಡಿದೆ, ಈ ವಿದ್ಯುತ್ ಖಾಸಗೀಕರಣದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಈ ತಿಂಗಳ, ಅಂದರೆ ಜೂನ್ 21, 2026 ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿವಿಧ ರಾಜಕೀಯ ಪಕ್ಷಗಳು, ವಿವಿಧ ತಜ್ಞರು, ಸಂಘ ಸಂಸ್ಥೆಗಳು, ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಇದರಲ್ಲಿ ಭಾಗವಹಿಸಿ ರಾಜ್ಯದ ವಿದ್ಯುತ್ ಸ್ವಾವಲಂಬನೆಯನ್ನು ಮತ್ತು ಜನತೆಯ ವಿದ್ಯುತ್ ಹಕ್ಕನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಿಮ್ಮೆಲ್ಲರೂ ನಾನು ಸ್ವಾಗತಿಸ್ತೇನೆ. ನಮಸ್ಕಾರ.